ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರು ವತಿಯಿಂದ. ನಿನ್ನೆ ಥರ ಇವತ್ತು ಕೂಡ ನಾನು ಪ್ಲಾಂಟ್ಸ್ನ ಕಂಟಿನ್ಯೂಡ್ ಪಾರ್ಟ್ ಅಲ್ಲ, ಪ್ಲಾಂಟ್ಸ್ ಒಳಗಡೆ ಕ್ಲಾಸಿಫಿಕೇಶನ್ ಅಂದರೆ ಸಸ್ಯಗಳ ವರ್ಗೀಕರಣ, ಸಸ್ಯಗಳಲ್ಲಿ ವಿಧಗಳು, ಯಾವುದರ ಆಧಾರದ ಮೇಲೆ ವಿಧಗಳು. ಈಗ ನೋಡ್ರಿ, ನೀವು ಇಲ್ಲಿಂದ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಿರ್ತೀರಾ ಅಂತ ತಿಳ್ಕೊಳ್ಳಿ. ಸುತ್ತಮುತ್ತ ಇಮ್ಯಾಜಿನ್ ಮಾಡ್ಕೊಳ್ಳಿ, ತೆಂಗಿನ ಮರ, ಮಾವಿನ ಮರ, ಬೇರೆ ಮರ, ಮತ್ತೆ ಗಿಡ, ಪೇರ್ಲಣ್ಣಿನ ಗಿಡ, ಸೀತಾಫಲ ಗಿಡ, ಮತ್ತು ಇನ್ನು ಚಿಕ್ಕ ಬಳ್ಳಿಗಳು, ನೆಕ್ಸ್ಟ್ ಏನೋ ಹುಲ್ಲುಗಳು, ಇವೆಲ್ಲ ಸೇಮ್ ಒಂದೇ ಸೈಜ್ ಇರ್ತಾವ? ಇಲ್ಲ. ಅದರ ಆಧಾರದ ಮೇಲೆ, ಸೈಜ್ನ ಆಧಾರದ ಮೇಲೆ ಏನ್ ಮಾಡೋದು? ಮೊದಲು ಸೈಜ್, ಇದರ ಆಧಾರದ ಮೇಲೆ ನಾವು ಹಲವಾರು ವಿಧಗಳನ್ನ ಮಾಡ್ತಾ ಹೋಗ್ತೀವಿ. ಅದರ ನೆಕ್ಸ್ಟ್ ಮತ್ತೆ ಪ್ಲಾಂಟ್ಸ್ ಬದುಕ್ತಾವಲ್ಲ, ಲೈಫ್ ಸ್ಪ್ಯಾನ್ನ ಆಧಾರದ ಮೇಲೆ ಇನ್ನೂ ಹಲವಾರು ವಿಧಗಳನ್ನು ಮಾಡ್ತಾ ಹೋಗ್ತೀವಿ. ಸೈಜ್ ಅಂದ್ರೆ ಗಾತ್ರ, ಗಾತ್ರದ ಆಧಾರದ ಮೇಲೆ. ಲೈಫ್ ಸ್ಪ್ಯಾನ್ ಅಂತಂದ್ರೆ ಜೀವಿತಾವಧಿ, ಇದರ ಆಧಾರದ ಮೇಲೆ. ಬಹಳ ಇಂಪಾರ್ಟೆಂಟ್ ಇದು. ಇದರ ಆಧಾರದ ಮೇಲೆ ನಾನು ನಿಮಗೆ ಪ್ಲಾಂಟ್ಸ್ ಒಳಗಡೆ ಹಲವಾರು ಟೈಪ್ಸ್ಗಳನ್ನು ಮಾಡ್ತಾ ಇದ್ದೀವಿ. ನೋಡಿ, ಟೈಮ್ ವೇಸ್ಟ್ ಮಾಡದೆ ನಾವು ಮುಂದೆ ಹೋಗೋಣ ಅಂತ. ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೊಂದು ಕಿವಿ ಮಾತು ಏನಂತಂದ್ರೆ, ನಿಮಗೇನಾದ್ರೂ ಆನ್ಲೈನ್ ಕ್ಲಾಸಸ್, ನವೋದಯ ಆನ್ಲೈನ್ ಕ್ಲಾಸಸ್ ಏನಾದ್ರು ಬೇಕಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ನಿಮಗೆ ನೋಟ್ಸ್ ಅಥವಾ PDF ಅಥವಾ ಏನೇ ಬೇಕಾಗಿದ್ರು, ಏನೇ ಹೆಲ್ಪ್ ಬೇಕಾಗಿದ್ರು ಕೆಳಗಡೆ ಲಿಂಕ್ನ ಕೊಟ್ಟಿರ್ತೀನಿ, ಜಾಯಿನ್ ಆಗೋದನ್ನ ಮರಿಬೇಡಿ. ಮೊದಲನೇ ವಿಧ ನೋಡಿ, ನಾವು ಗಾತ್ರದ ಆಧಾರದ ಮೇಲೆ ಮೊದಲನೇ ವಿಧ ಮಾಡ್ತಾ ಇದ್ದೀವಿ. ಅದು ಯಾವ್ದು ಗೊತ್ತಾ? ನೋಡಿ, ಓಕೆ, ಮೊದಲನೇದ್ದು ಹರ್ಬ್ಸ್ ಅಂತ, ಅಂದ್ರೆ ಸಣ್ಣ ಗಿಡಗಳು. ಇಲ್ಲಿ ನೋಡಿ, ಇಲ್ಲಿ ಕೊತ್ತಂಬರಿ ಐತಿ, ಇಲ್ಲಿ ಪುದೀನ ಐತಿ. ಈ ಪುದೀನ ಕೊತ್ತಂಬರಿ ಎಷ್ಟು ಬೆಳೆಯುತ್ತೆ? ಬಹಳ ಅಂದ್ರೆ ಎಷ್ಟು ಬೆಳೆಯುತ್ತೆ. ಎಲ್ಲಾರು ಕೊತ್ತಂಬರಿ ಮರ ಕೇಳಿದಿರಾ? ಪುದೀನ ಮರ ಆಗ್ಬಿಟ್ಟಿದೆ ದೊಡ್ಡದು ಅಂತ ಕೇಳಿದಿರಾ? ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಬೆಳೆಯೋದು ಎಷ್ಟು? ನಾವು ಇಷ್ಟು ಹೈಟ್ ಅದೀವಿ ಅಂತಂದ್ರೆ ಇದು ಬೆಳೆಯೋದು ಇಷ್ಟು ಬೆಳೆಯುತ್ತೆ. ಅಂದ್ರೆ ಮನುಷ್ಯನ ಹೋಲಿಕೆಗೆ ಆಧಾರದ ಮೇಲೆ ನೋಡಿದಾಗ ನಮ್ಮ ಮೊಣಕಾಲು ಇರುತ್ತಲ್ವಾ, ಮೊಣಕಾಲಕ್ಕಿಂತ ಕೆಳಗಡೆ ಇರುವಂತದ್ದು ಏನು? ಹರ್ಬ್ಸ್ ಅಥವಾ ಸಣ್ಣ ಗಿಡಗಳು. ಇದಕ್ಕೆ ಕಿರು ಸಸ್ಯಗಳು ಅಂತಾನು ಕರೀತಾರೆ. ಏನಂತ ಕರೀತಾರೆ? ಕಿರು ಸಸ್ಯಗಳು ಅಂತಾನು ಕರೀತಾರೆ. ನೆಕ್ಸ್ಟ್ ನೋಡಿ, ಲಕ್ಷಣಗಳು: ಮೃದುವಾದ ಹಸಿರು ಕಾಂಡ ಹೊಂದಿರುವ ಸಣ್ಣ ಗಿಡಗಳು ಅಂತ. ಅಂದ್ರೆ ಶಾರ್ಟ್ ಪ್ಲಾಂಟ್ಸ್ ವಿತ್ ಗ್ರೀನ್ ಟೆಂಡರ್ ಅಂಡ್ ನಾನ್ ವುಡಿ ಸ್ಟೆಮ್ಸ್. ಅಂದ್ರೆ ಇವರ ಕಾಂಡಗಳಿರ್ತಾವಲ್ವಾ, ತೆಳ್ಳಗೆ ಮೆತ್ತಗಿರ್ತಾವ. ಅದಕ್ಕೆ ಕಟಿಗೆ ಇರಂಗಿಲ್ಲ. ಇದನ್ನು ನಾವು ತಿನ್ಬೋದು. ಕಟಿಗಿನ ತಿಂದ್ರೆ ಏನಾಗುತ್ತೆ? ಬಾಯಲ್ಲಿ ಮಣ್ಣು ಕಟಿಗೆ ಬರುತ್ತೆ. ಬಟ್ ಇದು ಆ ಥರ ಇರಲ್ಲ, ಮೆತ್ತಗೆ ತೆಳ್ಳಗಿರ್ತವೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಯೂಶುವಲಿ ಹ್ಯಾವ್ ಇ ಫ್ಯೂ ಬ್ರಾಂಚಸ್, ಕಂಪ್ಲೀಟ್ ಲೈಫ್ ಸೈಕಲ್ ಇನ್ 1 or 2 ಸೀಸನ್ಸ್. ಅಂದ್ರೆ ಕೆಲವೇ ಕವಲುಗಳಿದ್ದು ಒಂದೆರಡು ಋತುವಿನಲ್ಲಿ ಆಯುಷ್ಯ ಪೂರ್ಣಗೊಳ್ಳುತ್ತದೆ. ಇಲ್ಲಿ ನೋಡ್ರಿ, ಇದೊಂದು ಗಿಡ ಅಂತ ತಿಳ್ಕೊಳ್ಳಿ. ಈ ತರ ಹೊಡ್ಕೊಂಡಿರುತ್ತೆ, ಚಿಕ್ಕದು ಈ ತರ ಹೊಡ್ಕೊಂಡಿರುತ್ತೆ, ಇಷ್ಟೇ ಇರುತ್ತಂಥದ್ದು. ಇದು ಒಂದೆರಡು ಸೀಸನ್, ಒಂದು 3 ರಿಂದ 6 ತಿಂಗಳದೊಳಗ ಮುಗಿದೋಗ್ಬಿಡುತ್ತಾ, ಅದರ ಜೀವಿತವಾಗಿದೆ. ಅದು ಒಣಗಿ ಬಿಡುತ್ತಾ, ಅದು ಸತ್ತೋಗ್ಬಿಡುತ್ತಾ 3 ತಿಂಗಳದಾಗ 6 ತಿಂಗಳದಾಗ, ಅಷ್ಟೇ ಜೀವಿತಾವಧಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್ ಪುದೀನ, ಕೊತ್ತಂಬರಿ, ಪಾಲಕ್, ಗೋಧಿ, ಭತ್ತ ಮತ್ತೆ ಟೊಮ್ಯಾಟೊ. ಓಕೆನಾ? ಮೊದಲನೇದು ಬರ್ಕೊಳ್ಳಿ, ಹರ್ಬ್ಸ್ ಅಂತ. ಹರ್ಬ್ಸ್ ಅಂದ್ರೆ ಕಿರು ಸಸ್ಯಗಳು. ನೆಕ್ಸ್ಟ್, ಎರಡನೇದು ಹಾಕೊಳ್ರಿ. ಇದು ಯಾವುದರ ಮೇಲೆ? ಗಾತ್ರದ ಆಧಾರದ ಮೇಲೆ. ಮೊದಲನೇ ನಾನೇನು ಹೇಳಿದೆ? ಸೈಜ್ನ ಆಧಾರದ ಮೇಲೆ ಅಥವಾ ಗಾತ್ರದ ಆಧಾರದ ಮೇಲೆ ನಾವು ಪ್ಲಾಂಟ್ಸ್ ನ ಟೋಟಲ್ 5 ಕ್ಲಾಸಿಫಿಕೇಶನ್ ಮಾಡ್ತೀವಿ. ಹರ್ಬ್ಸ್, ಶ್ರಬ್ಸ್, ಟ್ರೀಸ್, ಕ್ಲೈಂಬರ್ಸ್ ಮತ್ತೆ ಕ್ರೀಪರ್ಸ್ ಅಂತ. ಓಕೆನಾ? ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀನಿ. ಮೊದಲನೇದು ಬರ್ಕೊಳ್ಳಿ, ಹರ್ಬ್ಸ್ ಅಂತ. ಒಂದು ವೇಳೆ ನೀವು ಕ್ಲಾಸ್ ಕೇಳಿ, ನಾನು ನಿಮ್ಮ PDF ನೋಟ್ಸ್ನ ಕೆಳಗಡೆ ಲಿಂಕ್ ಒಳಗಡೆ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ತಗೋಬಹುದು. ಓಕೆನಾ? ನೆಕ್ಸ್ಟ್ ನೋಡಿ, ಓಕೆ, ಎರಡನೇದು ಶ್ರಬ್ಸ್ ಅಂತಂದ್ರೆ ಪೊದೆಗಳು ಅಂತ. ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಇವು ಮೀಡಿಯಂ ಸೈಜ್ಡ್ ಪ್ಲಾಂಟ್ಸ್ ಅಂತ. ಅಂದ್ರೆ ಮಧ್ಯಮ ಗಾತ್ರ ಅಂದ್ರೆ ನಾವು ನಿಂತಾಗ ನಮ್ಮ ಸೊಂಟ ತನಕ ಅಥವಾ ನಮ್ಮ ಎದೆ ತನಕ ಬರುವಂಥದ್ದು, ಅಥವಾ ನಮ್ಮ ಭುಜ ತನಕ ಬರುವಂಥದ್ದು. ಇವು ಇಲ್ಲಿ ನೋಡ್ರಿ, ಹೂವಿನ ಗಿಡಗಳು. ಆದಷ್ಟು ಹೂವಿನ ಗಿಡಗಳು ಎಲ್ಲ ಶ್ರಬ್ಸ್ ಇರ್ತವೆ. ಶ್ರಬ್ಸ್ ಅಂತಂದ್ರೆ ಪೊದೆಗಳು ಅಂತಂದ್ರೆ ನಮ್ಮ ಇಷ್ಟ ಹೈಟ್ ಬೆಳಿಬೋದು. ಕೆಲವೊಂದ್ಸಲ ನೀವು ದೊಡ್ಡ ಮನೆ ಮುಂದೆ ನೋಡಿದಾಗ, ಗಾರ್ಡನ್ ಒಳಗಡೆ ನೋಡಿದಾಗ ಇಷ್ಟ ಹೈಟ್ ಪೊದೆ ಬೆಳೆಸಿರ್ತಾರೆ, ಅದು ಚಂದ ಕಾಣಲಿ ಅಂತ, ಶೋ ಆಫ್ ಪ್ಲಾಂಟ್ಸ್. ಮತ್ತೆ ಹೂವಿನ ಗಿಡಗಳು, ಮಲ್ಲಿಗೆ ಹೂವು, ನೆಕ್ಸ್ಟು ದಾಸವಾಳದ ಹೂವು, ನೆಕ್ಸ್ಟು ರೋಸು, ಇವೆಲ್ಲ ಇಷ್ಟ ಹೈಟ್ ಅಷ್ಟೇ ಬೆಳೆಯೋದು, ಅದಕ್ಕಿಂತ ಜಾಸ್ತಿ ಬೆಳೆಯಕ್ಕೆ ಹೋಗಲ್ಲ. ಅದಕ್ಕೆ ಇವನೇನು ಕರೀತಾರೆ? ಶ್ರಬ್ಸ್ ಅಂತ ಕರೀತಾರೆ, ಪೊದೆಗಳು ಅಂತ ಕರೀತಾರೆ. ಓಕೆನಾ? ಮೀಡಿಯಂ ಸೈಜ್ಡ್ ಪ್ಲಾಂಟ್ಸ್ ವಿತ್ ಎ ಹಾರ್ಡ್ ವುಡಿ ಸ್ಟೆಮ್ ಬ್ರಾಂಚಿಂಗ್ ಔಟ್ ನಿಯರ್ ದ ಬೇಸ್ ಅಂತ. ಅದರ ಅರ್ಥ, ಮಧ್ಯಮ ಗಾತ್ರದ ತಳಭಾಗದಲ್ಲೇ ಕವಲೊಡೆಯುವ ಗಟ್ಟಿ ಕಾಂಡವುಳ್ಳ ಗಿಡಗಳು. ಸ್ವಲ್ಪ ಗಟ್ಟಿ ಕಾಂಡ ಇರ್ತಾವೆ,
ಅವು ಕೊತ್ತಂಬರಿ ಪುದೀನ ಐತಲ್ಲ ಅವನ್ನ ತೆಳ್ಳಗೆ ಮೆತ್ತಗಿರ್ತಿದ್ವು. ಇವಾಗ ಸ್ವಲ್ಪ ಗಟ್ಟಿ ಇರ್ತಾವು ಮತ್ತೆ ಕೆಳಗಡೆನೆ ಇಲ್ಲಿ ಕಾವಲ್ ಹೊಡೆದಿರ್ತಾವ ಅಂತ. ಕಾವಲ್ ಅಂದ್ರೆ ಹಿಂಗ್ ಹೊಡೆದಿರ್ತಾವ ಈ ತರ. ನೆಕ್ಸ್ಟ್ ಈ ತರ ಆಗಿರ್ತ. ಇಲ್ಲಿ ನಾವು ಮನುಷ್ಯರು ಇಷ್ಟ ಹೈಟ್ ಅದೀವಿ ಅಂತಂದ್ರ ಇಷ್ಟು ಬೆಳೆಯುತ್ತೀವಿ ಅಷ್ಟೇ. ಶ್ರಬ್ಸ್ ಅಂದ್ರೆ ಪೊದೆಗಳು ಅಂತ. ನೆಕ್ಸ್ಟ್ ಕಾಂಡಗಳು ಗಟ್ಟಿಯಾಗಿರುತ್ತವೆ ಆದರೆ ಅತಿ ದಪ್ಪವಾಗಿರುವುದಿಲ್ಲ. ಮತ್ತೆ ನೋಡಿ ಇದರ ಎಕ್ಸಾಂಪಲ್ ಗುಲಾಬಿ, ದಾಸವಾಳ, ನಿಂಬೆ, ಮಲ್ಲಿಗೆ ಮತ್ತೆ ತುಳಸಿ. ನಿಂಬೆ ಕೂಡ ಇದಕ್ಕೆ ಶ್ರಬ್ಸಿಗೆ ಉದಾಹರಣೆ. ನೆಕ್ಸ್ಟ್ ಎರಡನೇದು ಹಾಕೊಂಡು ಶ್ರಬ್ಸ್ ಅಂತ ಬರ್ಕೊಂಡ್ರ. ನೆಕ್ಸ್ಟ್ ಮೂರನೇದು ತಗೊಳ್ಳಿ. ಮೂರನೇದ್ದು ಟ್ರೀಸ್ ಅಂತ ಬರ್ಕೊಳ್ಳಿ. ನೋಡಿ ಪಿಕ್ಚರ್ ಮುಖಾಂತರ ನೀವು ಐತಲ್ಲ ಬುಕ್ಕದ ಮುಖಾಂತರ ಕಲಿಬಾರ್ದು, ಇದನ್ನ ನೋಡ್ಬೇಕು ಚಿತ್ರನ. ನಾನು ಪ್ರತಿ ಸ್ಲೈಡಿಗೆ ಒಂದು ಚಿತ್ರ ತಗೊಂಡ್ಬಂದಿರ್ತೇನೆ. ಯಾಕಂದ್ರೆ ಇಲ್ಲಿಕ್ಕಿಂತ ಇದು ಏನ್ ಇನ್ಫಾರ್ಮೇಶನ್ ಕೊಡುತ್ತಲ್ಲ ಅದಕ್ಕಿಂತ 10 ಪಟ್ಟು ಜಾಸ್ತಿ ಬರೀ ಇದೇ ಇನ್ಫಾರ್ಮೇಶನ್ ಕೊಡುತ್ತೆ ನಿಮಗೆ. ನೋಡ್ರಿ ಹೆಂಗೈತಿ, ಇಲ್ಲೊಬ್ಬ ಮನುಷ್ಯ ನಿಂತಾನ, ಮರ ಎಷ್ಟು ದೈತ್ಯ ಆಕಾರದೊಳಗೈತಿ, ಇದ್ರೊಳಗಡೆ ಹಲವಾರು ಬ್ರಾಂಚಸ್ ನೋಡ್ರಿ. 100 ವರ್ಷ ಬದುಕುವಂತ ಮರ ಇದು, ಮಣ್ಣನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತೈತಿ. ಹೌದಾ, ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ನೋಡ್ರಿ ಬೇರು, ಕೆಳಗಡೆ ಬೇರು ಯಾವ ತರ ಬಂದಿದೆ, ಕಾಂಡ ಯಾವ ತರ ಬಂದಿದೆ, ಕಾಂಡ ಎಷ್ಟು ದಪ್ಪ ಆಗಿದೆ, ಇಲ್ಲಿ ಮರಗಳು ಯಾವ ತರ ಇದೆ ನೋಡಿ, ಇವೇ ಮರಗಳು. ಅರ್ಥ ಆಯ್ತಾ? ಅದನ್ನೇ ಇವರು ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ನೋಡ್ರಿ. ಟಾಲ್ ಅಂತ ನೋಡ್ರಿ, ಹೈಟ್ ಆಗಿದೆ ಟಾಲ್. ಲಾರ್ಜ್ ಪ್ಲಾಂಟ್ಸ್ ಅಂದ್ರೆ ದೈತ್ಯಾಕಾರದೊಳಗಡೆ ಐತಿ. ಹಾರ್ಡ್ ಅಂದ್ರೆ ಗಟ್ಟಿ, ಥಿಕ್ ಅಂದ್ರೆ ದಪ್ಪ. ಬ್ರೌನ್ ವುಡಿ ಸ್ಟೆಮ್ ಕಾಲ್ ಟ್ರಂಕ್ ಅಂತ. ಇದಕ್ಕೆ ನೋಡಿ, ಇದಕ್ಕೆ ಸ್ಟೆಮ್ ಅಂತ ಕರೆಯಲ್ಲ, ಇದಕ್ಕೆ ಟ್ರಂಕ್ ಅಂತ ಕರೀತಾರೆ. ಟ್ರಂಕ್ ಅಂತ ಕರೀತಾರೆ. ಅಂದ್ರೆ ಟ್ರಂಕ್ ಎಂಬ ದೊಡ್ಡ ಕಾಂಡ, ಇದೇನಂದ್ರೆ ದೊಡ್ಡ ಕಾಂಡ, ಇದು ಮರದ ದಿಮ್ಮೆ ಅಂತಾನು ಕರಿಬಹುದು ನಾವು. ಇದು ಇಷ್ಟು ದಪ್ಪ ಇರುತ್ತೆ ಇದು ಪೂರ್ತಿ ಹೈಟೆಸ್ಟ್ ಇದು ಮರ. ಫಸ್ಟ್ ಹರ್ಬ್ಸ್ ಆದ್ವಿ, ಅದಾದ್ಮೇಲೆ ಶ್ರಬ್ಸ್ ಆದ್ವಿ, ಅದಾದ್ಮೇಲೆ ಟ್ರೀಸ್ ಅಂದ್ರೆ ಕಿರು ಸಸ್ಯಗಳು, ಪೊದೆಗಳು, ಅದಾದ್ಮೇಲೆ ಮರಗಳು ಅಂತ ಅರ್ಥ. ಓಕೆನಾ? ಇವೇನೇನಿದಾವು? ಎತ್ತರವಾದ, ದಪ್ಪ ಮತ್ತು ಗಟ್ಟಿಯಾದ ಟ್ರಂಕ್ ಎಂಬ ಕಾಂಡವುಳ್ಳ ದೊಡ್ಡ ಸಸ್ಯಗಳು ಅಂತ ಹೇಳಿದ. ನೆಕ್ಸ್ಟ್ ನೆಲದಿಂದ ಸಾಕಷ್ಟು ಎತ್ತರದ ಕಾಂಡದ ಮೇಲ್ಭಾಗದಿಂದ ಕವಲುಗಳು ಚಿಗುರುತ್ತವೆ ಅಂತ. ಅಂದ್ರೆ ನೆಲಕ್ಕಿಂತ ಹೈಟ್ ನೋಡ್ರಿ, ಮನುಷ್ಯ ಎಷ್ಟಿದಾನ ಇದಕ್ಕಿಂತ ಹೈಟ್ ಒಳಗೆ ಹೋಗಿ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಕವಲುಗಳು. ಅಂದ್ರೆ ಒಂದು ಮರ ಒಂದು ಹೋಗ್ತಿರುತ್ತ, ಒಂದು ಬ್ರಾಂಚ್ ಹಿಂಗ್ ಹೋಗ್ತಿರುತ್ತೆ. ನೆಕ್ಸ್ಟ್ ಹಿಂಗೆ 2 ಭಾಗ ಆಗುತ್ತೆ, 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 ನೆಕ್ಸ್ಟ್ ಹಿಂಗೆ 2 ಭಾಗ. ಇದು ಒಂದು ಬ್ರಾಂಚ್. ನೆಕ್ಸ್ಟ್ ಇಲ್ಲಿ 2, ನೆಕ್ಸ್ಟ್ ಇಲ್ಲಿ 2, ನೆಕ್ಸ್ಟ್ ಇಲ್ಲಿ 2, ಈ ತರ. ಇದಕ್ಕೆಲ್ಲ ಸ್ವಲ್ಪ ಹಿಂಗೆ ಎಲೆ ಕೊಟ್ಬಿಟ್ರೆ ಅಂದ್ರೆ ಇದೇ ದೊಡ್ಡ ಮರ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಇದನ್ನ ಕೆಳಗಡೆ ಒಂದು ದೊಡ್ಡ ಕಾಂಡ ಇರ್ತದೆ, ಇದೇ ಒಂದು ದೊಡ್ಡ ಮರ. ಅರ್ಥ ಆಗ್ತಿದೆನಾ? ನೆಕ್ಸ್ಟ್ ನೋಡಿ, ಇದಕ್ಕೆ ಫಾರ್ ಎಕ್ಸಾಂಪಲ್ ನೋಡಿ, ಬೇವಿನ ಮರ ನೋಡಿರ್ತಾರೆ, ಮಾವಿನ ಮರ, ಆಲದ ಮರ, ಅರಳಿ ಮರ, ತೇಗದ ಮರ. ಆಲದ ಮರ 300 ವರ್ಷ ಬದುಕುತ್ತೆ. ಅದು ಹೆಂಗ್ ಬದುಕುತ್ತಂದ್ರೆ, ಈಗ ಆಲದ ಮರ ಹಿಂಗ್ ಬದುಕುತ್ತಂದ್ರೆ ಇದ್ರ ಮೇಲೆ ಕಾಂಡದ ಮೇಲೆನೆ ಹಿಂಗ್ ಬಿಡುತ್ತದೆ, ಬೇರುಗಳನ್ನ ಬಿಡ್ತಾ ಹೋಗುತ್ತೆ. ಕಾಂಡದ ಮೇಲೆ ಏನ್ ಬಿಡ್ತಾ ಹೋಗುತ್ತೆ? ಬೇರುಗಳನ್ನು ಬಿಡ್ತಾ ಹೋಗುತ್ತೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಓಕೆನಾ? ಅದು ಮತ್ತೆ ನೆಲದೊಳಗಡೆ ಸೇರ್ಕೊಂಡು ಮತ್ತೆ ಮರ ಆಗ್ತಾ ಹೋಗುತ್ತೆ. ಓಕೆ, 3ನೇ ಟೈಪ್ ಕಂಪ್ಲೀಟ್ ಆಯ್ತಾ? ನೆಕ್ಸ್ಟ್ 4ನೇ ಟೈಪ್ ನೋಡಿ, ಕ್ಲೈಂಬರ್ಸ್ ಅಂತ. ಕ್ಲೈಂಬರ್ಸ್ ಅಂದ್ರೆ ಹತ್ತುವ ಬಳ್ಳಿಗಳು. ಅಲ್ಲಿ ನೋಡಿ, ಅಲ್ಲಿ ನೀವು ಪಿಕ್ಚರ್ನ ಅಬ್ಸರ್ವ್ ಮಾಡಿ. ಕ್ಲೈಂಬರ್ಸ್ ಒಳಗಡೆ ಏನೇನು ಕಾಣ್ತಾ ಇದೆ? ಕ್ಲೈಂಬರ್ಸ್, ಮನಿ ಪ್ಲಾಂಟ್ ಆಸ್ ಎ ಕ್ಲೈಂಬರ್ ಅಂತ ನೋಡ್ರಿ. ಇಲ್ಲಿ ನೋಡಿ, ಕ್ಲೈಂಬರ್ ಅಂದ್ರೆ 10 ಬಳ್ಳಿಗಳು. ಇದನ್ನ ಹೆಸರು ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು. ಹತ್ತುತ್ತಾವು. ಏನು ಹತ್ತುತ್ತಾವು? ಗಿಡ ಹತ್ತುತ್ತಾವು. ಇವು ಏನ್ ಹತ್ತುತ್ತಾವು? ಗಿಡ ಹತ್ತುತ್ತಾವು ಅಥವಾ ಮರ ಹತ್ತುತ್ತಾವು. ಈಗ ನೋಡ್ರಿ, ಮರಕೋತಿ ಆಟ ಆಡಿರ್ತೀರಿ ನೀವು ಅವಾಗಲ್ಲ. ಆ ತರ ಇವೇನೋ ಮರಕೋತಿ ಹೆಂಗ ಆಡ್ತಾರ ಮುಂದೆ ಮರ ಹತ್ತಿರಲ್ಲ, ಅದೇ ತರ ಇವು ತಮ್ಮ ಪ್ರೊಟೆಕ್ಷನ್ ಮಾಡಕ. ಇಲ್ಲಿ ನೋಡಿ, ನಾನು ನಿಮ್ಗೆ ಇದ್ರ ಮುಖಾಂತರ ಬ್ಲೂ ಮುಖಾಂತರ ತೋರಿಸ್ತೀನಿ. ಇಲ್ಲೊಂದು ಬಳ್ಳಿ ಬೆಳಕು ಅಂತ ತಿಳ್ಕೊ. ಇದು ಇಲ್ಲಿಂದ ಹಿಂಗ ಸುತ್ತಿ ಹೊಡೆಯುತ್ತೆ, ಮತ್ತೆ ಇಲ್ಲಿಂದ ಸುತ್ತಿ ಹೊಡೆಯುತ್ತೆ, ನೆಕ್ಸ್ಟ್ ಮತ್ತ ಇಲ್ಲಿಂದ ಸುತ್ತೊಡೆಯುತ್ತೆ, ನೆಕ್ಸ್ಟ್ ಇಲ್ಲಿಂದ ಸುತ್ತೊಡೆಯುತ್ತೆ, ಇಲ್ಲಿಂದ ಸುತ್ತೊಡೆಯುತ್ತೆ. ಹಿಂಗೆ ಸುತ್ತೊಡೆದು ಹಬ್ಬುತ್ತಾ ಹೋಗ್ತಾ. ಯಾಕಂದ್ರೆ ಅದ್ರ ಕಾಂಡ ಬಹಳ ಮೃದುವಾಗಿರುತ್ತೆ, ತೆಳ್ಳಗೆ ಮೆತ್ತಗೆ ಇರ್ತದೆ. ಮತ್ತೆ ಇದ್ರೊಳಗಡೆ ಹೋಗಿ ಕಾಯಿನ ಬಿಡ್ತಾ ಹೋಗುತ್ತದೆ. ಇಲ್ಲಿ ಕಾಯಿನ ಬಿಡ್ತಾ ಹೋಗುತ್ತೆ, ಇಲ್ಲಿ ಕಾಯಿನ ಬಿಡ್ತಾ ಹೋಗುತ್ತೆ. ಮರದ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ ಯಾವುದು? ಹತ್ತುವ ಬಳ್ಳಿ. ಇದು ದುರ್ಬಲ ಕಾಂಡ ಹೊಂದಿದ್ದು ಸ್ವಂತವಾಗಿ ನೆಟ್ಟಗೆ ನಿಲ್ಲಲಾಗದ ಸಸ್ಯಗಳು ಅಂತ ಹೇಳಿದ್ದಾರೆ. ಅದರರ್ಥ plants with weak stems that cannot stand upright on their own. ಅವು ನಿಂತ್ಕೊಳಕ್ ಆಗಂಗಿಲ್ಲ. ಅವು ಹಿಂಗೋ ತಾನೇ ನಾವ್ ಹೆಂಗ್ ನೆಟ್ಟಿಗೆ ನಿಂತಿದೀವಲ್ವಾ, ಆ ತರ ನಿಂತ್ಕೊಳಕ್ ಆಗಲ್ಲ. ಅದರ ಸಲುವಾಗಿ ದೇ ಕ್ಲೈಮ್ ದಿ ಅದರ್ ಪ್ಲಾಂಟ್ಸ್ ಅಥವಾ ಅದರ್ ಟ್ರೀಸ್ ಅಂತ. ಅಂದ್ರೆ ಅದನ್ನ ಸುತ್ತ ಹೊಡೆದು ಹತ್ಕೊಳ್ತಾ ಹೋಗ್ತು. ಫಾರ್ ಎಕ್ಸಾಂಪಲ್ ಕ್ಯುಕಂಬರ್, ಹೀರೆಕಾಯಿ ನೋಡ್ರಿ, ಹಾಗಲಕಾಯಿ ನೋಡಿ, ಮನಿ ಪ್ಲಾಂಟ್, ಬಟಾಟಿ, ದ್ರಾಕ್ಷಿ ಬಳ್ಳಿ, ಹಾಗಲಕಾಯಿ,
ಮತ್ತೆ ನಾನು ಇದು ಸೌತೆಕಾಯಿ, ಅದಾದ್ಮೇಲೆ ಸೌತೆಕಾಯಿ ಆದ್ಮೇಲೆ ಹಾಗಲಕಾಯಿ ಆದ್ಮೇಲೆ ಹೀರೆಕಾಯಿ, ಈ ತರ ಹಲವಾರು ಪ್ಲಾಂಟ್ಸ್ ಗಳನ್ನ ನೀವು ನೋಡ್ತಾ ಹೋಗ್ಬೋದು. ಕ್ಲೈಂಬರ್ಸ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಎರಡು ಕೊನೆಯದು ಕ್ರೀಪರ್ಸ್ ಅಂತ, ತೆವಳುವ ಬಳ್ಳಿಗಳು. ನೋಡಿ ನಾನು ಆಲ್ರೆಡಿ ಹೇಳ್ದಂಗೆ ಇದೈತಲ್ಲ, ಈ ಪಿಕ್ಚರ್ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಕೊಡುತ್ತಾ. ಏನೈತಿ ಈ ಪಿಕ್ಚರ್ ಒಳಗಡೆ ಕಲ್ಲಂಗಡಿ ಹಣ್ಣು ಐತಿ. ಏನೈತಿ? ಕಲ್ಲಂಗಡಿ ಹಣ್ಣು. ನೋಡಿ ಯಾವಾಗ ನೀವು ಕ್ಲೈಂಬರ್ಸ್ ಅಂತ ಹೇಳ್ತಿರಲ್ಲ, ಅವಾಗ ಒಂದು ಎಕ್ಸಾಂಪಲ್ ನೆನ್ಪು ಬಂದ್ಬಿಡ್ಬೇಕು ನಿಮ್ಗೆ. ಕ್ಲೈಂಬರ್ಸ್ ಅಂದ್ರೆ ಗಿಡ ಹತ್ತವು. ಯಾವ ಹತ್ತವು? ಹೀರೆಕಾಯಿ ಹತ್ತೈತಿ, ಸೌತೆಕಾಯಿ ಹತ್ತೈತಿ, ಹಿಂಗ ಮನಿ ಪ್ಲಾಂಟ್ ಹತ್ತೈತಿ. ಹಿಂಗ ಒಂದು ಎಕ್ಸಾಂಪಲ್ ಮಾಡ್ಬೇಕು. ಶ್ರಬ್ಸ್ ಅಂದ್ರೆ ಯಾವ ಹತ್ತವ? ಶ್ರಬ್ಸು ಗುಲಾಬಿ ಗಿಡ, ದಾಸವಾಳದ ಗಿಡ. ಹರ್ಬ್ಸ್ ಅಂದ್ರೆ ಕಿರು ಸಸ್ಯಗಳು. ಹರ್ಬ್ಸ್ ಅಂದ್ರೆ ಅವು ಕೊತ್ತಂಬರಿ, ಇವು. ನೆಕ್ಸ್ಟ್ ಪುದೀನ, ಈ ತರ ಪಾಲಕ್, ಈ ತರ. ನೆಕ್ಸ್ಟ್ ಟ್ರೀಸ್ ಅಂದ್ರೆ ಮಾವಿನ ಮರ, ತೆಂಗಿನ ಮರ. ಅದ್ರೊಳಗಡೆ ಹೆಸರೊಳಗಡೆ ಐತಿ ಮ್ಯಾಂಗೋ ಟ್ರೀ, ಬನಿಯನ್ ಟ್ರೀ, ಆಲದ ಮರ, ಈ ತರ. ಅರ್ಥ ಆಗುತ್ತಾ? ಕೊನೆಯದ ಈ ಕ್ರೀಪರ್ಸ್ ಅಂದ್ರೆ ಯಾವುದು? ಕ್ರೀಪರ್ಸ್ ಅಂದ್ರೆ ಹಿಂಗ ಹರಡ್ತಾವ್. ಕ್ರೀಪರ್ಸ್ ಅಂದ್ರೆ ಹಿಂಗ ಹರಡ್ತಾವ್, ಎಲ್ಲೇ ಭೂಮಿ ಮೇಲೆ ಹರಡ್ತಾವ್. ಇವು ಕೂಡ ಬಳ್ಳಿಗಳೇ. ಇವು ಕೂಡ ಬಳ್ಳಿಗಳೇ. ಬಳ್ಳಿಗಳು ಅಂದ್ರೆ ಈ ತರ ಇರ್ತಾವಲ್ವಾ, ತೆಳ್ಳ ಮೃದುವಾದ ಕಾಂಡ ಇರುವಂತ ಬಳ್ಳಿಗಳು. ಬಟ್ ಇವು ಗಿಡನ ಹತ್ತಕ್ಕಾಗಲ್ಲ. ಯಾಕೆ ಹತ್ತಕ್ಕಾಗಲ್ಲ ಅಂತಂದ್ರೆ, ಇಲ್ಲಿ ನೋಡ್ರಿ, ವಾಟರ್ ಮೇಲೆ ನಿಂತ ದೊಡ್ಡ ಸೈಜ್ ಐತಿ, ಹೌದಿಲ್ಲ? ಒಂದು ವೇಳೆ ಅದೇನಾದ್ರೂ ಮರ ಹತ್ತಿತ್ತು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅದು ಮರ ಹತ್ತಿತ್ತು ಅಂತ ತಿಳ್ಕೊಳ್ಳಿ. ಒಂದ್ ವೇಳೆ ಮರ ಹತ್ತಿತ್ತು ಅಂತಂದಾಗ ಆ ವಾಟರ್ ಮೆಲನ್ ಆಯ್ತಲ್ಲ, ಅದ್ರ ವೇಟಿಗೆ ದಪ್ಪ ಅಂತ ಕೆಳಗೆ ಬಿದ್ಬಿಡುತ್ತಲ್ಲ, ಹೌದಿಲ್ಲ? ವಾಟರ್ ಮೆಲನ್ ಬೆಳೆಯೋದೇ ಇಲ್ಲ, ಅದ್ರ ಮರ ಬೆಳೆಯೋಕೆ ಆಗಲ್ಲ, ಅದು ಬಳ್ಳಿ ಬೆಳೆಯೋಕೆ ಆಗಲ್ಲ. ಅದ್ರ ಸಲುವಾಗಿ ಅವು ನೆಲದ ಮೇಲೆ ಎಷ್ಟು ಜಾಗ ಐತೆ ಅದ್ರ ತುಂಬಾ ಹರಡ್ಕೊಂಡ್ಬಿಡ್ತಾವ. ಫಾರ್ ಎಕ್ಸಾಂಪಲ್ ವಾಟರ್ ಮೆಲನ್ ಆಯ್ತು, ಪಂಪ್ಕಿನ್ ಅಂದ್ರೆ ಹಾಗಲಕಾಯಿ, ಸಾರಿ ಕುಂಬಳಕಾಯಿ. ನೋಡಿ, ಮೆತ್ತನೆಯ ದುರ್ಬಲ ಕಾಂಡ ಹೊಂದಿದ್ದು ನೆಲದ ಮೇಲೆಯೇ ಹರಡುವ ಬಳ್ಳಿಗಳು, ಬಳ್ಳಿಗಳು. ನೆಕ್ಸ್ಟ್ ನೋಡಿ, ದೊಡ್ಡ ಹಣ್ಣುಗಳ ತೂಕವನ್ನು ಇವುಗಳ ಕಾಂಡವು ಹೊರಲಾರದು, ಅದರ ಸಲುವಾಗಿ ಇವು ನೆಲದ ಮೇಲೆ ಬಿಟ್ಬಿಡ್ತಾವು. ಫಾರ್ ಎಕ್ಸಾಂಪಲ್ ಯಾವು? ಕಲ್ಲಂಗಡಿ, ಕುಂಬಳಕಾಯಿ, ಸ್ಟ್ರಾಬೆರಿ ಅಂತ, ಸೋರೆಕಾಯಿ ಅಂತ. ಅರ್ಥ ಆಯ್ತಾ? ಸೋರೆಕಾಯಿ ಇಷ್ಟು ದೊಡ್ಡದಿರುತ್ತೆ, ಬಾಟಲ್ ಗ್ರೌಂಡ್ ಅಂತ, ಇಷ್ಟು ದೊಡ್ಡದಿರ್ತದೆ ಸೋರೆಕಾಯಿ. ಪಲ್ಯ ಮಾಡ್ತಾರದು. ಅರ್ಥ ಆಗುತ್ತಾ? ಈಗ ನಾನು ಏನೇನು ಹೇಳಿದೆ ಜಸ್ಟ್ ರಿವಿಷನ್ ಮಾಡ್ತಾ ಹೋಗ್ತೀನಿ ನೋಡ್ರಿ. ಮೊದಲನೇದ್ದು ಹರ್ಬ್ಸ್ ಅಂತ ಅಂದ್ರೆ ಕಿರು ಸಸ್ಯಗಳು. ನೆಕ್ಸ್ಟ್ ಶ್ರಬ್ಸ್, ನೆಕ್ಸ್ಟ್ ಟ್ರೀಸ್, ಅದರ ನೆಕ್ಸ್ಟ್ ಕ್ಲೈಂಬರ್ಸ್, ನೆಕ್ಸ್ಟ್ ಕ್ರೀಪರ್ಸ್. ಹರ್ಬ್ಸ್ ನನ್ನ ಜೊತೆ ಹೇಳ್ರಿ. ಹರ್ಬ್ಸ್, ಶ್ರಬ್ಸ್, ಟ್ರೀಸ್, ಕ್ಲೈಂಬರ್ಸ್, ಕ್ರೀಪರ್ಸ್. ಹರ್ಬ್ಸ್, ಶ್ರಬ್ಸ್, ಟ್ರೀಸ್, ಕ್ಲೈಂಬರ್ಸ್, ಕ್ರೀಪರ್ಸ್. ಅದೇ ತರ ಮೊದಲನೇದು ಕಿರು ಸಸ್ಯಗಳು, ನೆಕ್ಸ್ಟ್ ಪೊದೆಗಳು. ನೆಕ್ಸ್ಟ್ ಟ್ರೀ ಅಂದ್ರೆ ಮರ, ಕ್ಲೈಂಬರ್ ಅಂತಂದ್ರೆ ಹತ್ತುವ ಬಳ್ಳಿಗಳು. ಕ್ರೀಪರ್ಸ್ ಅಂದ್ರೆ ಇಲ್ಲಿದೆ ನೋಡಿ, ತೆವಳುವ ಬಳ್ಳಿಗಳು. ಕ್ರೀಪರ್ಸ್ ಅಂದ್ರೆ ಏನು? ತೆವಳುವ ಬಳ್ಳಿಗಳು. ಹರ್ಬ್ಸ್, ಶ್ರಬ್ಸ್, ಟ್ರೀಸ್, ಕ್ಲೈಂಬರ್ಸ್, ಕ್ರೀಪರ್ಸ್. ಅದರ ನೆಕ್ಸ್ಟ್ ಕಿರು ಸಸ್ಯಗಳು, ಪೊದೆಗಳು, ಮರಗಳು, ಹತ್ತುವ ಬಳ್ಳಿಗಳು, ನೆಕ್ಸ್ಟ್ ತೆವಳುವ ಬಳ್ಳಿಗಳು. 5 ವಿಧಗಳನ್ನ ನಾವು ಇದರೊಳಗಡೆ ನೋಡ್ತಾ ಹೋಗ್ಬೋದು. ಓಕೆ, ಯಾವುದ್ರ ಮೇಲೆ 5 ವಿಧಗಳು? ಇವೆಲ್ಲ ಇದಾವಲ್ವಾ, ಇವೆಲ್ಲ ಯಾವುದ್ರ ಮೇಲೆ 5 ವಿಧಗಳು? ಇವು ಗಾತ್ರದ ಮೇಲೆ. ಯಾವುದರ ಮೇಲೆ? ಗಾತ್ರದ ಮೇಲೆ, ಗಾತ್ರದ ಆಧಾರದ ಮೇಲೆ 5 ವಿಧಗಳನ್ನು ನೋಡ್ತಾ ಹೋಗ್ತೀವಿ ನಾವು. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ವಿಧ ಆಯ್ತು. ನೆಕ್ಸ್ಟ್ ಗಾತ್ರದ ಆಧಾರದ ಮೇಲೆ 5 ವಿಧಗಳು. ಮತ್ತೆ ಮರಗಳು ಎಲ್ಲೆಲ್ಲಿ ಬೆಳಿತಾವ ಅದ್ರ ಮೇಲೆ ನಾವು ವಿಧಗಳನ್ನು ಮಾಡ್ತೀವಿ. ಅರ್ಥ ಆಯ್ತಾ? ನೆಲದ ಮೇಲೆ ಬೆಳೆಯುವಂತ ಮರಗಳು ಇವೆಲ್ಲ ನೆಲದ ಮೇಲೆ ಬೆಳೆಯುವಂತ ಮರಗಳು. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಮರ ಇತ್ತು, ಅದು ಎಲ್ಲಿ ಬೆಳೀತಾ ಗೊತ್ತಾ? ಇದನ್ನ ನಾನು ನಿಮ್ಗ ಡೆಸರ್ಟ್ಸ್ ಹೇಳ ಮುಂದೆ ಹೇಳಿದ್ದೆ. ಏನಿದು? ಕ್ಸೆರೋಫೈಟ್ಸ್ ಅಂತ, ಅಂದ್ರೆ ಡೆಸರ್ಟ್ ಪ್ಲಾಂಟ್ಸ್, ಮರುಭೂಮಿಯ ಸಸ್ಯಗಳು. ಇದಕ್ಕೆ ಕ್ಸೆರೋಫೈಟ್ಸ್ ಅಂತ ಕರೀತಾರೆ. ನೆನಪಿಟ್ಕೋರಿ, ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಎಕ್ಸಾಮ್ ಒಳಗಡೆ ಕೇಳಿದ್ದಾರೆ, VIP. ಇದು
ಯಾವ ಜಾಗದಲ್ಲಿ ಬೆಳಿತಾವಲ್ಲ ಅದರ ಮೇಲೆ ಪ್ಲಾಂಟ್ಸ್ ನ ಕ್ಲಾಸಿಫಿಕೇಶನ್. ಇದು ನೋಡ್ರಿ ಅಲೋವೆರಾ, ಇದು ಅಲೋವೆರಾ, ಕ್ಯಾಕ್ಟಸ್ ಅಂದ್ರೆ ಕಳ್ಳಿ ಸಸ್ಯಗಳು. ಇವೆಲ್ಲ ಏನಿವು ಎಲ್ಲಿ ಬೆಳಿತಾವ ಅಂದ್ರೆ ಇವು ಮರುಭೂಮಿ ಒಳಗಡೆ ಬೆಳಿತಾವ. ಅತ್ಯಂತ ಒಣ ಮತ್ತು ಬಿಸಿಯಾದ ಮರುಭೂಮಿ ಪರಿಸರಕ್ಕೆ ಹೊಂದಿಕೊಂಡಿರ್ತಾವಂತ. ನೆಕ್ಸ್ಟ್ ಕಾಂಡಗಳು ನೀರನ್ನು ಸಂಗ್ರಹಿಸುತ್ತವೆ, ಎಲೆಗಳು ಮುಳ್ಳುಗಳಾಗಿ ರೂಪಾಂತರಗೊಂಡಿರ್ತವೆ. ಕ್ಯಾಕ್ಟಸ್ ಮತ್ತೆ ಅಲೋವೆರಾ ಮತ್ತೆ ಖರ್ಜೂರ ಇವೆಲ್ಲ ಏನಿವು ಮರುಭೂಮಿಯಲ್ಲಿ ಬೆಳೆಯುವಂತ ಸಸ್ಯಗಳು. ನೆಕ್ಸ್ಟ್ ನೋಡ್ರಿ ಫ್ರೀ ಅಕ್ವೇಟಿಕ್ ಪ್ಲಾಂಟ್ಸ್ ಅಂತ ಒಂದಿದೆ. ಇಲ್ಲಿ ನೋಡಿ ಅಕ್ವೇಟಿಕ್ ಪ್ಲಾಂಟ್ಸ್ ಅಂತಂದ್ರೆ ಜಲಸಸ್ಯಗಳು. ಇದಷ್ಟೇ ನೆನ್ಪಿಟ್ಕೊಳ್ಳಿ ನೀವು. ಜಲಸಸ್ಯಗಳು ಅಂದ್ರೆ ಜಲ ಅಂದ್ರೆ ನೀರು, ನೀರಿನ ಮೇಲೆ ಅಥವಾ ನೀರಿನ ಒಳಗೆ ಬೆಳೆಯುವಂತ ಸಸ್ಯಗಳು. ನೀವು ಫ್ಲೋಟಿಂಗ್ ಅಂತ ಒಂದು ಇದು ನೋಡ್ರಿ, ಈಗ ನೀರಿನ ಮೇಲೆ ತೇಲಾಕತ್ತೆ. ನೀವು ಜಾಸ್ತಿ ಟೈಪ್ಸ್ ನೋಡಕ್ ಹೋಗ್ಬಿಡ್ರಿ. ಕ್ಸೆರೋಫೈಟ್ಸ್ ಮತ್ತೆ ಮರುಭೂಮಿಯ ಸಸ್ಯಗಳು, ಇದು ಜಲಸಸ್ಯಗಳು. ಅದರ ಅರ್ಥ ಏನು? ತೇಲುವಂತ, ನೀರಿನ ಮೇಲೆ ತೇಲುವಂತ ಸಸ್ಯಗಳು ಅಥವಾ ನೀರಿನ ಒಳಗಡೆ ಕೂಡ. ಇಲ್ಲಿ ನೋಡಿ ಇಲ್ಲಿ ಇದಾವೆ ಅಕ್ವೇಟಿಕ್ ಪ್ಲಾಂಟ್ಸ್, ಇಲ್ಲಿದಾವ್ ನೋಡಿ. ಈಗ ಇದೇನಿದು ಅಕ್ವೇಟಿಕ್ ಪ್ಲಾಂಟ್, ಇದು ಕೆಸರಿನಲ್ಲಿ ಬೆಳೆಯುವಂತದ ಕಮಲ. ಕೆಸರಿನಲ್ಲಿ ಕಮಲ ಬಂದು ಹೊಳಪು ಹೊಡೆಯುತ್ತದೆ ಅಂತ ಹೇಳ್ತಿರ್ತಾರೆ. ಅರ್ಥ ಆಯ್ತಾ? ಇವುಗಳು ಬೇರುಗಳು ನೀರಿನ ತಳದ ಕೆಸರಿನಲ್ಲಿ ಗಟ್ಟಿಯಾಗಿ ಹೂತುಕೊಂಡಿರ್ತಾವ. ಇವು ತೇಲ್ತಿರ್ತಾವ, ಇವು ತೇಲಂಗ್ಲ, ಇವು ಗಟ್ಟಿಯಾಗಿ ಒಂದೇ ಕಡೆ ಕುಂತ್ಕೊಂಡಿರ್ತಾವ. ನೆಕ್ಸ್ಟ್ ಇನ್ನೊಂದಿದಾವು ನೀರಿನ ಒಳಗಡೆನೂ ಬೆಳಿತಾವು, ಎಲ್ಲ ನೋಡ್ರಿ ಅಕ್ವೇಟಿಕ್ ಪ್ಲಾಂಟ್ಸ್ ಅಂತಾನೆ ನೆನ್ಪಿಟ್ಕೊಳ್ಳಿ. ಅದ್ರೊಳಗಡೆ ಟೈಪ್ಸ್ ನ ನೋಡ್ತಾ ಹೋಗ್ಬೇಡಿ. ಲಾಸ್ಟಿಗೆ ಕೊನೆಯದಾಗಿ ನೋಡಿ, ನಾವು ಸ್ಟಾರ್ಟಿಂಗ್ ಏನೇನ್ ಮಾಡಿದ್ವಿ? ಗಾತ್ರದ ಆಧಾರದ ಮೇಲೆ 5 ಭಾಗಗಳನ್ನು ಮಾಡಿದ್ವಿ. ಹರ್ಬ್ಸ್, ಶ್ರಬ್ಸ್, ನೆಕ್ಸ್ಟ್ ಕ್ಲೈಂಬರ್ಸ್, ಕ್ರೀಪರ್ಸ್, ಟ್ರೀಸ್, 5 ಭಾಗ ಮಾಡಿದ್ವಿ. ಅದ್ರ ನೆಕ್ಸ್ಟ್ ಅವು ಯಾವ್ಯಾವ ಜಾಗದಲ್ಲಿ ಬೆಳಿತಾವು ಅದರ ಆಧಾರದ ಮೇಲೆ ನಾವು 2 ಎಕ್ಸ್ಟ್ರಾ ಹೇಳಿದೆ ನಾನು ನಿಮ್ಗೆ. ಒಂದು ಕ್ಸೆರೋಫೈಟ್ಸ್ ಅಂದ್ರೆ ಮರುಭೂಮಿಯಲ್ಲಿ ಬೆಳೆಯುವಂತ ಸಸ್ಯಗಳು, ಮತ್ತೊಂದು ಅಕ್ವೇಟಿಕ್ ಪ್ಲಾಂಟ್ಸ್ ಅಂದ್ರೆ ನೀರಿನ ಮೇಲೆ ಅಥವಾ ನೀರಿನ ಒಳಗೆ ಬೆಳೆಯುವಂತ ಸಸ್ಯಗಳು. ಈಗ ಲಾಸ್ಟಿಗೆ ಲೈಫ್ ಸ್ಪ್ಯಾನ್, ಜೀವಿತಾವಧಿ ಮೇಲೆ 3 ಭಾಗಗಳನ್ನು ಮಾಡ್ತೀವಿ. ಒಂದನೇದ್ದು ಆನ್ಯುವಲ್ಸ್, ನೆಕ್ಸ್ಟು ಬೈ ಆನ್ಯುವಲ್ಸ್, ನೆಕ್ಸ್ಟು ಟ್ರೀಸ್ ಅಂತ, ಓಕೆನಾ, ಪೆರೆನಿಯಲ್ಸ್ ಅಂತ. ನೋಡ್ರಿ ಮೊದಲನೇದು ಇದು ಆನ್ಯುವಲ್ಸ್, ಬೈ ಆನ್ಯುವಲ್ಸ್, ಪೆರೆನಿಯಲ್ಸ್. ಏಕವಾರ್ಷಿಕ ಸಸ್ಯಗಳು, ದ್ವೈವಾರ್ಷಿಕ ಸಸ್ಯಗಳು, ಬಹುವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಯಾವುದು? ಫಾರ್ ಎಕ್ಸಾಂಪಲ್ ನೋಡಿ, ಏಕವಾರ್ಷಿಕ ಸಸ್ಯಗಳು ಅಂತಂದ್ರೆ ಅವು ತಮ್ಮ ಸಂಪೂರ್ಣ ಜೀವನ ಚಕ್ರ ಅಂದ್ರೆ ತಾವು ಹುಟ್ಟಿ ಸಾಯೋದು ಬರೀ 1 ವರ್ಷ ಅಥವಾ 1 ಸೀಸನ್ ಒಳಗೆ, ಅವು ಏಕವಾರ್ಷಿಕ ಸಸ್ಯಗಳು. ಮತ್ತೆ ಬಹುವಾರ್ಷಿಕ ಸಸ್ಯಗಳಂದ್ರೆ ಅವು ಒಂದು ಹುಟ್ಟಿ ಸಾಯೋದ್ರೊಳಗೆ 2 ಸೀಸನ್ ಅಥವಾ 2 ವರ್ಷ ತಗೊಂತಾವು, ಅವು ದ್ವೈವಾರ್ಷಿಕ ಸಸ್ಯಗಳು. ದ್ವೈ ಅಂದ್ರೆ 2. ನೆಕ್ಸ್ಟ್ ಬಹುವಾರ್ಷಿಕ ಸಸ್ಯಗಳಂದ್ರೆ 2ಕ್ಕಿಂತ ಹೆಚ್ಚು ವರ್ಷಗಳನ್ನ ತಗೊಂಡು ಬದುಕುವಂತ ಸಸ್ಯಗಳಿಗೆ ಬಹುವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ನೋಡಿ ಏನಂತಿದೆ, ಮೊದಲನೇದ್ದು ಆನ್ಯುವಲ್ ಪ್ಲಾಂಟ್ಸ್, ಏಕವಾರ್ಷಿಕ ಸಸ್ಯಗಳು ಅಂತ ಹೇಳಿದ್ರು. ಯಾವ್ಯಾವು? ತಮ್ಮ ಸಂಪೂರ್ಣ ಜೀವನ ಚಕ್ರವನ್ನು ಒಂದೇ ಋತು ಅಥವಾ ವರ್ಷದಲ್ಲಿ ಪೂರ್ಣಗೊಳಿಸುವ ಸಸ್ಯಗಳು. ಪ್ಲಾಂಟ್ಸ್ ದಟ್ ಕಂಪ್ಲೀಟ್ ದೇರ್ ಎಂಟೈರ್ ಲೈಫ್ ಸೈಕಲ್ ವಿತ್ ಇನ್ ಎ ಸಿಂಗಲ್ ಸೀಸನ್ ಆರ್ ಎ ಇಯರ್. ಒಂದು ಸೀಸನ್ ಅಥವಾ 1 ಇಯರ್, ಒಂದು ಋತು ಅಥವಾ 1 ವರ್ಷದೊಳಗಡೆ ಹುಟ್ಟಿ ಸಾಯುವಂತ ಸಸ್ಯಗಳಿಗೆ ಏನಂತ ಕರಿತೀವಿ ನಾವು? ಏಕವಾರ್ಷಿಕ ಸಸ್ಯಗಳು ಅಥವಾ ಆನ್ಯುವಲ್ ಪ್ಲಾಂಟ್ಸ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಗೋಧಿ, ಭತ್ತ, ಸಾಸಿವೆ, ಸೂರ್ಯಕಾಂತಿ. ಇಲ್ಲಿ ನೋಡ್ರಿ, ಇಲ್ಲಿ ಸೂರ್ಯಕಾಂತಿ ಕಾಣಿಸುತ್ತಲ್ಲ, ಇದನ್ನ ನೆನ್ಪಿಡ್ಬೇಕು. ಗೋಧಿ, ಭತ್ತ, ಸಾಸಿವೆ, ಸೂರ್ಯಕಾಂತಿ ಇವೆಲ್ಲ ಏನಿವು ಒಂದೇ ಸೀಸನ್ ಒಳಗಡೆ ಬೆಳೆದು ಬಿಡ್ತಾವು. ಇದನ್ನ ನೀವು ನೆನಪಿಡ್ಬೇಕು. ಅರ್ಥ ಆಯ್ತಾ? ಇವೆಲ್ಲ ನೋಡ್ರಿ ನೀವು ಹೊಲದೊಳಗಡೆ ಬೆಳಿತೀವಿ. ಜೋಳ, ಜೋವರ್, ಬಜ್ರ ಅಂತಂದ್ರೆ ಸಜ್ಜೆ, ಇವನ್ನೆಲ್ಲ ಏನ್ ನೋಡ್ರಿ ಒಂದು ಸೀಸನ್ ಒಳಗೆ ಬೆಳೆದು ನಮ್ಗೆ ಬೆಳೆ ಕೊಟ್ಟು ಹೋಗ್ಬಿಡ್ತಾವ. ಇವೆಲ್ಲ ಏನಿವು? ಏಕವಾರ್ಷಿಕ ಸಸ್ಯಗಳು. ನೋಡಿ, ಜರ್ಮಿನೇಷನ್, ಗ್ರೋತ್, ಫ್ಲವರಿಂಗ್ ಅಂದ್ರೆ ಇದನ್ನೆಲ್ಲ ಬೇಡ ನಮ್ಗೆ. ಒಂದು ಸೀಸನ್ ಅಥವಾ 1 ವರ್ಷದೊಳಗಡೆ ಬದುಕಿ ಸಾಯುವಂತ ಸಸ್ಯಗಳಿಗೆ ಏನಂತ ಕರಿತೀವಿ ನಾವು? ಆನ್ಯುವಲ್ಸ್ ಅಂತ ಕರಿತೀವಿ. ನೋಡಿ, ಇದೇನಾದ್ರೂ ನಿಮ್ಗೆ ಫಾಸ್ಟ್ ಆಗ್ತಾ ಇದ್ರೆ ಇದನ್ನ ನೋಟ್ಸ್ ಬರ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ನಾವು ಕೆಳಗಡೆನ ಲಿಂಕ್ ನ ಕೊಟ್ಟಿರ್ತೀನಿ. ಅದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನವೋದಯ ಆನ್ಲೈನ್ ತರಗತಿಗಳಿಗಾಗಿ ಹಿಂದೆ ನೀವು ಕಾಲ್ ಮಾಡ್ಬೇಕು. ಯಾಕಂದ್ರೆ ಬಹಳ ದಿನದಾಯ್ತು ನಾವು ಆನ್ಲೈನ್ ಕ್ಲಾಸಸ್ ನ
ನಡ್ಸಕತ್ತಿ ಒಂದು 15 ದಿನ ಆಗೋಯ್ತು, 15-20 ದಿನ, ನೀವು ಹಿಂದೆ ಉಳ್ಕೊಂಡ್ಬಿಡ್ರಿ. ನೀವು ಮುಂದೆ ಬರಬೇಕು. ನಿಮ್ಮ ಮನೆಯಿಂದನೇ ನೀವು ನವೋದಯ ಎಕ್ಸಾಮ್ನ ಕ್ಲಿಯರ್ ಮಾಡಿ ನವೋದಯ ಸ್ಕೂಲ್ ಒಳಗಡೆ 7 ವರ್ಷ ಫ್ರೀ ಎಜುಕೇಶನ್ ತಗೋಬೇಕು. ಅದಕ್ಕಾಗಿ ನಮ್ಮ ಸಂಸ್ಥೆಯವರು ಅತ್ಯಂತ ಕಡಿಮೆ ಅಮೌಂಟ್ ಒಳಗಡೆ ನವೋದಯ ಆನ್ಲೈನ್ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಅದೇನಾದ್ರೂ ಬೇಕಂದ್ರೆ ಕೆಳಗಡೆ ಗ್ರೂಪ್ ಒಳಗಡೆ ಲಿಂಕ್ನ ಕೊಟ್ಟಿರ್ತೀನಿ ನಾನು. ಫಾಲೋ ದಿಸ್ ಗ್ರೂಪ್ ಟು ಜಾಯಿನ್ ದಿ ವಾಟ್ಸಪ್ ಗ್ರೂಪ್ ಅಂತ ಹೇಳ್ತೀವಿ, ಫಾಲೋ ದಿಸ್ ಲಿಂಕ್ ಅಂತ. ಅದನ್ನ ಕ್ಲಿಕ್ ಮಾಡಿದಾಗ ನೀವೇನು ಮಾಡ್ತೀರಾ, ಅದರೊಳಗಡೆ ನೀವು ಹೋಗಿ ಲಿಂಕ್ನ ಜಾಯಿನ್ ಆಗ್ಬೋದು. ಎರಡನೇದು ನೋಡಿ, ಎರಡನೇದು ಏನಿದೆ, ಬೈ ಆನ್ಯುವಲ್ಸ್ ಅಂತ ಇದೆ. ಬೈ ಆನ್ಯುವಲ್ಸ್ ಅಂದ್ರೆ ಅದು 1 ವರ್ಷ ಇತ್ತಲ್ವಾ, ಇವಾಗ 2 ವರ್ಷ, 2 ಋತು ಅಥವಾ ವರ್ಷಗಳು ಬೇಕಾಗುವ ಸಸ್ಯಗಳು. ಅಂದ್ರೆ ರಿಕ್ವೈರ್ 2 seasons ಆರ್ ಇಯರ್ಸ್ ಟು ಕಂಪ್ಲೀಟ್. ಯಾವ್ಯಾವು? ಕ್ಯಾರೆಟ್, ಬರ್ಕೊಳ್ಳಿ ಇದನ್ನ, ಮೂಲಂಗಿ, ಎಲೆಕೋಸು ಮತ್ತೆ ಈರುಳ್ಳಿ. ಕ್ಯಾರೆಟ್, ಮೂಲಂಗಿ, ಎಲೆಕೋಸು, ಈರುಳ್ಳಿ, ಇವಕ್ಕೆಲ್ಲ ಏನಂತ ಕರಿತೀವಿ? ಬೈ ಆನ್ಯುವಲ್ಸ್. ಬೈ ಅಂದ್ರೆ 2, ದ್ವಿ ಅಂತಂದ್ರೆ 2 ಋತು ಅಥವಾ 2 ಸೀಸನ್ ಬದುಕುವಂತ ಸಸ್ಯಗಳಿಗೆ ಬೈ ಆನ್ಯುವಲ್ಸ್, ದ್ವಿವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ನೆಕ್ಸ್ಟ್ ಕೊನೆಯದಾಗಿ ಪೆರೇನಿಯಲ್ಸ್. ಪೆರೇನಿಯಲ್ಸ್ ಅಂದ್ರೆ 2ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಜೀವಿಸುವ ದೀರ್ಘಾಯುಷಿ ಸಸ್ಯಗಳು. ಫಾರ್ ಎಕ್ಸಾಂಪಲ್ ಮಾವು, ಆಲದ ಮರ, ಬೇವಿನ ಮರ, ಗುಲಾಬಿ. ಅಂದ್ರೆ 2ಕ್ಕಿಂತ ಜಾಸ್ತಿ ವರ್ಷ ಬದುಕಿದ್ರೆ ಅವು ಏನಂತ ಕರಿತೀವಿ ನಾವು? ಬಹುವಾರ್ಷಿಕ ಸಸ್ಯಗಳು. ಇದು ನೋಡಿ, ನಾವು ವಾಪಸ್ ರಿವಿಷನ್ ಮಾಡ್ತೀನಂತ. ಏನು? ಬೈ ಆನ್ಯುವಲ್ಸ್. ಮೊದಲನೇದು ಯಾವುದು? ಆನ್ಯುವಲ್ಸ್. ಅದಾದ್ಮೇಲೆ ಬೈ ಆನ್ಯುವಲ್ಸ್, ಅದಾದ್ಮೇಲೆ ಆನ್ಯುವಲ್ಸ್, ಬೈ ಆನ್ಯುವಲ್ಸ್. ನೆಕ್ಸ್ಟ್ ಪೆರೇನಿಯಲ್ಸ್. 1 year ಆರ್ ಸೀಸನ್, 2 year ಆರ್ ಸೀಸನ್, 2ಕ್ಕಿಂತ ಜಾಸ್ತಿ ಇದ್ರೆ ಪೆರೇನಿಯಲ್ಸ್. 1 ವರ್ಷ ಅಥವಾ 1 ಸೀಸನ್, 1 ಋತು ಅಥವಾ 1 ವರ್ಷ ಬದುಕಿದ್ರೆ ಅದಕ್ಕೆ ಏಕವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ, ಆನ್ಯುವಲ್ಸ್. ನೆಕ್ಸ್ಟ್ 2 ವರ್ಷ ಅಥವಾ 2 ಋತುಗಳನ್ನು ಬದುಕಿದ್ರೆ ಬೈ ಆನ್ಯುವಲ್ಸ್ ಅಂದ್ರೆ ದ್ವೈವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. 2ಕ್ಕಿಂತ ಹೆಚ್ಚು ವರ್ಷ ಬದುಕಿದ್ರೆ ಪೆರೇನಿಯಲ್ಸ್. ಫಾರ್ ಎಕ್ಸಾಂಪಲ್ ಯಾವ್ಯಾವು? ಮಾವು, ಆಲದ ಮರ, ಎಲ್ಲಾ ಮರಗಳೆಲ್ಲ ಬಹುವಾರ್ಷಿಕ ಸಸ್ಯಗಳು. ಎಲ್ಲಾ ಮರ ತಗೊಳ್ಳಿ, ಎಲ್ಲಾ ಹಣ್ಣಿನ ಮರಗಳು ಅವೆಲ್ಲ ಬಹುವಾರ್ಷಿಕ ಸಸ್ಯಗಳು. ಅವು 2ಕ್ಕಿಂತ ಜಾಸ್ತಿ ವರ್ಷ ಬದುಕ್ತಾ ಹೋಗ್ತಾವೆ. ತೆಂಗಿನ ಮರ, ಆಲದ ಮರ, ಬೇವಿನ ಮರ, ತೇಗದ ಮರ, ಗಂಧದ ಮರ, ಇವೆಲ್ಲ ಏನಿವು? ಬಹುವಾರ್ಷಿಕ ಸಸ್ಯಗಳು. ಓಕೆ, ಪ್ಲಾಂಟ್ಸ್ನ ಕ್ಲಾಸಿಫಿಕೇಶನ್ನ ಇವತ್ತು ಕಂಪ್ಲೀಟ್ ಆಯಿತು. ನಾಳೆ ಪ್ಲಾಂಟ್ಸ್ನ ಫೋಟೋಸಿಂಥಸಿಸ್ ಅದೆಲ್ಲ ಪ್ರೋಸೆಸ್ನ ತೊಗೊಂಬರ್ತೀನಿ. ಅಲ್ಲಿವರೆಗೂ ಇದೇ ವಿಡಿಯೋ ನೋಡ್ತಾ ಇರಿ. ನಿಮ್ಗೇನಾದರೂ ನೋಟ್ಸ್, ಡೌಟ್ಸ್ ಏನೇ ಇರಲಿ, ಏನೇ ಸಂಪೂರ್ಣ ಮಾಹಿತಿಗಳು ನಿಮಗೆ ಬೇಕಾಗಿದ್ದರೆ ಕೆಳಗಡೆ ವಾಟ್ಸಪ್ ಗ್ರೂಪ್ನ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಅಲ್ಲಿವರೆಗೂ ನಾಳೆ ಸಿಗ್ತೀನಿ. ಬಾಯ್ ಬಾಯ್.